ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಬುಧವಾರ. ಇವತ್ತು ನಾನು ಗುಡಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ಲ ಬುಧವಾರ ನಾನು ಗುಡಿಗೆ ಹೋಗ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ. ಇವತ್ತು ನಾನು ಗುಡಿಗೆ ಹೋಗಿ ಬಂದು ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ. ನಿನ್ನೆ ಹಾಫ್ ರೆಸಿಪಿ ಅದಾಗಿದೆ. ಇವತ್ತು ಮತ್ತೆ ಮುಂದಿನ ಪ್ರೊಸೀಜರ್ ಹಾಕಿಬಿಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನೀವು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂದರೆ ಕೆಸುವಿನ ಸೊಪ್ಪಿನ ಪತ್ರೊಡೆ ಮಾಡೋಕ್ಕೆ 1.5 ಕಪ್ ಅಕ್ಕಿ, 2 ಟೇಬಲ್ ಸ್ಪೂನು ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ. ಇದನ್ನು ನೈಟ್ ನೆನೆ ಹಾಕ್ಕೋಬೇಕು. ನೈಟ್ ನೆನೆ ಹಾಕಿದರೆ ಅಕ್ಕಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ತುಂಬ ಚೆನ್ನಾಗಿ ನೆನೆಯುತ್ತೆ. ಇಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನೀಟಾಗಿ ತೊಳ್ಕೊಬೇಕು. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿ ಕೊಡಬೇಕಂತ ಇಷ್ಟಪಡ್ತಾ ಇದ್ದೀನಿ. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಇಷ್ಟ ಆಗುತ್ತೆ ನೋಡಿ. ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಜೀರಿಗೆ, ಒಣಮೆಣಸು, ಧನಿಯಾ, ಶುಂಠಿ, ಹಾಗೆ ಕಸೂರಿ ಮೇಥಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಮೆಂತೆ ಕಾಳು. ಇಷ್ಟನ್ನು ರುಬ್ಬಕ್ಕೆ ಹಾಕೋಣ. ಬೆಲ್ಲ ಹಾಕಿಲ್ಲ, ನಾನು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ. ನನಗೆ ಬೆಲ್ಲ ಇಷ್ಟ ಇಲ್ಲ ಅಂತ. ನಿಮಗೆ ಇಷ್ಟ ಇದ್ದರೆ ಬೆಲ್ಲ ಕೂಡ ಹಾಕ್ಕೋಬೋದು. ಕೆಲವೊಬ್ಬರು ಅನಿಸಿಕೆ ಏನಂದರೆ ಹುಣಸೆಹಣ್ಣು ಬೆಲ್ಲ ಜಾಸ್ತಿ ಹಾಕಿದರೆ ಬಾಯಿ ತುರಿಸಲ್ಲ ಅಂತ. ಆ್ಯಕ್ಚುಲಿ ಅದು ತಿನ್ನೋದು ಅಭ್ಯಾಸ ಇದ್ದರೆ ಬಾಯಿ ತುರಿಸೋದಿಲ್ಲ. ಸ್ವಲ್ಪ ಹಂಗೆ ಆಗ್ತಿರುತ್ತೆ, ಅದು ಕಾಮನ್. ಅದು ನೋಡಿ, ಹುಣಸೆಹಣ್ಣು ಲಾಸ್ಟ್ನಲ್ಲಿ ಹಾಕ್ಕೊಳ್ತೀನಿ. ಸ್ವಲ್ಪ ನೀಟಾಗಿ ತೊಳ್ಕೊಂಡು ಮೆತ್ತಗೆ ಮಾಡಿಕೊಂಡು ಈಗ ಈ ಥರ ರುಬ್ಬಿದ್ದೀನಿ ನೋಡಿ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಅದನ್ನು ಎಲೆ ಮೇಲೆ ಈ ಥರ ಎಲೆ ದಂಟನ್ನೆಲ್ಲ ನೀಟಾಗಿ ತಕ್ಕೊಂಡು ಚೆನ್ನಾಗಿ ಎಲೆಯ ಬೆನ್ನಿನ ಕಡೆ ಹಚ್ಚಬೇಕದು. ಹಾಗೆ ಉಲ್ಟಾ ಹಚ್ಚಬೇಕು. ಹಾಗೆ 1 by 1 ಇಟ್ಕೊಂಡು ಹಚ್ಚಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು, 3 ಅಥವಾ 4. 3 ದೊಡ್ಡ ಎಲೆ ಅಂದರೆ 3 ಚೆನ್ನಾಗಾಗುತ್ತೆ. ಫೋಲ್ಡ್ ಮಾಡೋ ರೀತಿ ಕೂಡ ಇದೇ ಮೆಥಡಲ್ಲಿ ಫೋಲ್ಡ್ ಮಾಡಬೇಕು, ಓಪನ್ ಆಗಲ್ಲ ನೋಡಿ. ಈ ಥರ ಹಚ್ಚಿಬಿಟ್ಟು ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಒಂದು 45 ಮಿನಿಟ್ಸ್ ಬೇಯಿಸಬೇಕಿದು. ಚೆನ್ನಾಗಿ ಬೆಂದಿರುತ್ತೆ 45 ಮಿನಿಟ್ಸ್ ಅಂದರೆ ನೋಡಿ. ಇದೇ ಥರ ಫೋಲ್ಡ್ ಮಾಡಬೇಕು. ಹಾಗೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. 45 ಮಿನಿಟ್ಸ್ ಆಗಿದೆ ಇವಾಗ ನೋಡಿ. ಈ ಥರ ಬೆಂದಿದೆ, ಚೆನ್ನಾಗಾಗಿದೆ. ಇದನ್ನು ಈ ಥರ ರೋಲ್ ಥರ ಮಾಡಿ ಕಟ್ ಮಾಡ್ಕೋಬೇಕು. ಒಂದು ತವಾದಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಡೀಪ್ ಫ್ರೈ ಮಾಡಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು, ಆ ಥರ ಫ್ರೈ ಮಾಡಬೇಕು. ಹಾಗೆ ನಾನು ಇದರಲ್ಲಿ ಉಳಿದಿದ್ದ ಹಿಟ್ಟನ್ನು ಕೂಡ ವೇಸ್ಟ್ ಮಾಡಿಲ್ಲ, ಅದರಿಂದ ದೋಸೆ ಮಾಡಿದ್ದೀನಿ ನೋಡಿ. ಕಲರ್ಫುಲ್ ದೋಸೆ ಆಗಿದೆ. ಅದರಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲ ಸಖತ್ತಾಗಿ ಬಂದಿದೆ ದೋಸೆಗೆ. ಅದಕ್ಕೇನು ಚಟ್ನಿ ಬೇಕಾಗಲ್ಲ, ಹಾಗೆ ತಿನ್ಬೋದು ದೋಸೆನ. ನಮ್ಮ ಮನೆಯವರು ಟೇಸ್ಟ್ ಮಾಡ್ತಿದ್ದಾರೆ ನೋಡಿ. ಕ್ರಿಸ್ಪಿ ಆಗಿದೆ, ಚೆನ್ನಾಗಾಗಿದೆ, ಟೇಸ್ಟಿ ಆಗಿದೆ ಅಂತ ಅಂದರು. ಅವರಿಗೆ ಬೆಲ್ಲ ಇಷ್ಟ ಇಲ್ಲ, ಅದಕ್ಕೆ ನಾನು ಬೆಲ್ಲ ಸ್ಕಿಪ್ ಮಾಡಿದ್ದು ನೋಡಿ.